ನಮಸ್ಕಾರ ಎಲ್ಲರಿಗೂ ಪಾರ್ಟ್ 2 ಮಿನಿ ವ್ಲಾಗ್ಗೆ ಸ್ವಾಗತ. ಪಾರ್ಟ್ 1 ಅಲ್ಲಿ ಹೇಳಿದ್ದೆ ಕಸಿನ್ಸ್ ಎಲ್ಲ ಡೇ ಔಟ್ ಪ್ಲಾನ್ ಮಾಡಿ ರೆಸಾರ್ಟ್ಗೆ ಹೋಗಿದ್ದೀವಿ ಅಂತ. ರೆಸಾರ್ಟ್ ರೀಚ್ ಆಗ್ತಿದ್ದಂಗೆ ಬ್ಯಾಚ್ ಕಲೆಕ್ಟ್ ಮಾಡಿಕೊಂಡು ನಾವೆಲ್ಲ ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ರೆಸಾರ್ಟಲ್ಲಿ ತುಂಬ ಫ್ರೆಂಡ್ಲಿ ಬರ್ಡ್ಸ್ ಮತ್ತು ಪೆಟ್ ಅನಿಮಲ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಒಂದಷ್ಟು ಫೋಟೋಸ್ ತೊಗೊಂಡು ಮತ್ತು ಎಂಟ್ರೆನ್ಸಲ್ಲಿ ಒಂದಷ್ಟು ಫೋಟೋಶೂಟ್ಸ್ ಕೂಡ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋದ್ವಿ. ಔಟ್ಡೋರ್ ಗೇಮಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಆಗಿತ್ತು. ರೋಪ್ ಆ್ಯಕ್ಟಿವಿಟೀಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಹೀರೋ ನೋಡಿ ಹೆಂಗೆ ಬರ್ತಾ ಇದೆ. ಹೀರೋ ಹುಲಿ 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 ನಮ್ಮ ಕಸಿನ್ ಗ್ಯಾಂಗಲ್ಲಿ 3 ಮೆಂಬರ್ಸ್ ಮಕ್ಕಳು ಮಾತ್ರ ಇರೋದು ಅಂದ್ಕೊಂಡೆ. ಬಟ್ ಈ ದೊಡ್ಡ ಹುಡುಗಿ ಯಾವಾಗ ಪುಟ್ಟ ಹುಡುಗಿ ಆಯಿತು ಅಂತ ಗೊತ್ತಿಲ್ಲ. ಮದುವೆ ಆಗಿ 2 ಮಂತ್ ಆಯಿತು, ಆದರೂ ಪುಟ್ಟ ಹುಡುಗಿ ಗುಣ ಮಾತ್ರ ಹೋಗಿಲ್ಲ. ಬರೀ ಇಂಥದೆಯ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹಾಸ್ಪಿಟ್ಲಿಗೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ಈ ರೀತಿ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಮ್ಯೂಸಿಕಲ್ ಚೇರಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಈ ರೆಸಾರ್ಟ್ ಬಗ್ಗೆ ನನಗೆ ಇಷ್ಟ ಆಗಿದ್ದು ಅಂದರೆ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಅಲ್ಲಿನ ಸ್ಟಾಫ್ಸ್ ಕೂಡ ತುಂಬಾ ಫ್ರೆಂಡ್ಲಿ ಇದ್ದಾರೆ. ಪ್ರತಿಯೊಂದು ಬಂದು ನಾವು ರೆಸಾರ್ಟ್ ಎಂಟರ್ ಆಗ್ತಿದ್ದಂಗೆ ಏನು ಮಾಡಬೇಕು, ಫಸ್ಟು ವೆಲ್ಕಮ್ ಡ್ರಿಂಕ್ ಕೊಟ್ಟು ಕರ್ಕೊಂಡೋಗಿ ಗೇಮ್ಸು ಪ್ರತಿಯೊಂದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ನಮಗಂತೂ ತುಂಬಾ ಇಷ್ಟ ಆಯಿತು. ನಾವು ಪ್ರತಿಯೊಂದು ಗೇಮ್ಸ್ನೂ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ರೆಸಾರ್ಟಲ್ಲಿ 27+ ಗೇಮ್ಸ್ ಇದೆ, ಅಡ್ವೆಂಚರಸ್ ಗೇಮ್ ಕೂಡ ಇದೆ ಮತ್ತು ATV ಬೈಕ್ ರೈಡ್ ಕೂಡ ಇರುತ್ತೆ. ATV ಬೈಕ್ ರೈಡ್ ಮಾತ್ರ ನಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ, ಅದನ್ನು ನಾವು ಸಪ್ರೇಟಾಗಿ ಪೇ ಮಾಡಿ ಆಡಬೇಕಾಗುತ್ತೆ. ನಮಗಂತೂ ಈ ಒಂದು ರೆಸಾರ್ಟ್ನ ಚಾಯ್ಸ್ ಮಾಡಿ ತುಂಬಾ ಇಷ್ಟ ಆಯಿತು. ಪ್ರತಿಯೊಬ್ಬರೂ ಎಂಜಾಯ್ ಮಾಡಿದ್ವಿ, ರೀಲ್ಸ್ ಕೂಡ ಮಾಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಲಂಚ್ಗೆ ಹೋದ್ವಿ. ಲಂಚಲ್ಲಿ ಬೊಫೆ ಸಿಸ್ಟಮ್, ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಇರುತ್ತೆ. ಸ್ಟಾರ್ಟರ್ಸ್, ಗ್ರೇವಿ, ರಸಮ್, ರೈಸ್, ಬಿರಿಯಾನಿ ಮತ್ತು ಸ್ವೀಟ್ ಕೂಡ ಇತ್ತು, ಜೊತೆಗೆ ಐಸ್ ಕ್ರೀಮ್ ಕೂಡ ಇತ್ತು. ವೆಜ್ಜಲ್ಲಿ ಇಷ್ಟು ಐಟಮ್ಸ್ ಆದರೆ ನಾನ್ ವೆಜ್ಜಲ್ಲಿ ತುಂಬ ಮಿನಿಮಲ್. ಫಿಶ್ ಫ್ರೈ ಮತ್ತು ಬಟರ್ ಚಿಕನ್ ಜೊತೆಗೆ ಬಿರಿಯಾನಿ ಇತ್ತು. ಎಲ್ಲರೂ ಬುಫೆಯಲ್ಲಿ ಲಂಚ್ ತೊಗೊಂಡು ಎಲ್ಲ ಕೂತು ಲಂಚ್ ಮಾಡಿಕೊಂಡು ಅದಾದಮೇಲೆ ನಾವೆಲ್ಲ ಇನ್ನೇನು ಕುಣಿಯೋದಿದ್ದಿದ್ದೆ. ಸೊ ರೈನ್ ಡ್ಯಾನ್ಸ್ ಇತ್ತು. ರೈನ್ ಡ್ಯಾನ್ಸಲ್ಲಿ ಚೆನ್ನಾಗಿ ಕುಣಿದು ಅದಾದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಸ್ವಿಮ್ಮಿಂಗ್ ಒಂದು ಸ್ವಲ್ಪ ಹೊತ್ತು ಬಿದ್ದು ಆಟ ಆಡಿಕೊಂಡು ನಮ್ಮ ಒಂದು ಡೇ ಔಟಿಂಗ್ನ ಕಂಪ್ಲೀಟ್ ಮಾಡ್ತಾ ಇರೋದು ಗೋಲ್ಗಪ್ಪ ಮುಖಾಂತರ. ಸೊ ಇಷ್ಟ ಆಗಿತ್ತು ನನ್ನ ಮಿನಿ ವ್ಲಾಗ್. ಈ ಒಂದು ರೆಸಾರ್ಟ್ ಲೊಕೇಟ್ ಆಗಿರೋದು ಕೋಟೆ ರೋಡಲ್ಲಿ. ಯಾರಾದರೂ ಮೈಸೂರು ಸರೌಂಡಿಂಗಲ್ಲಿದ್ದರೆ ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.